ನಾವೇನು ಹೆಚ್ಚಿನ ನಿರೀಕ್ಷೆಯನ್ನು ಮಾಡಿಲ್ಲ. ಏನೋ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿಬಿಡ್ತದೆ, ಉತ್ತರ ಕರ್ನಾಟಕದ ನೀರಾವರಿಗೆ ಹೆಚ್ಚು ಹಣ ಕೊಡ್ಬೋದು ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಗಳಲ್ಲಿ ಅವ್ರನ್ನ ಕೂಡಿಸ್ಬೋದು ಅನ್ನೋಂಥ ನಿರೀಕ್ಷೆಗಳು ನನಗಂತೂ ಇಲ್ಲ. ಯಾಕಂದರೆ ಅವರೇ ನೀರಾವರಿ ಮಂತ್ರಿ ಇದ್ದರೂ ಸಹಿತ ನಮ್ಮ ಕೃಷ್ಣಾಗೆ ಯಾವುದೇ ರೀತಿಯ ನ್ಯಾಯ ಕೊಡುವಂಥದ್ದು ಕಳೆದ 3 ವರ್ಷದಿಂದ ಮಾಡಿಲ್ಲ. ಗುತ್ತಿಗೆದಾರರ ಬಿಲ್ಲುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಲ್ಲುಗಳು ಸಹ ಸರಿಯಾಗಿ ಇವತ್ತು ಸಿಕ್ಕಿಲ್ಲ. ಇನ್ನು ಮುಖ್ಯಮಂತ್ರಿ ಆದಮೇಲೆ ಏನು ಮಾಡ್ತಾರೆ ನೋಡಬೇಕು, ಅಷ್ಟೇ ಕಾದು ನೋಡಬೇಕು. ಸಚಿವರಾದವ್ರು ಹೇಗಿರಬೇಕು ಅಂತ ನಿರೀಕ್ಷೆ ಇದೆ ಸರ್? ಯಾಕಂದರೆ ಈ 3 ವರ್ಷದಲ್ಲಿ ಅನೇಕರು ಜಿಲ್ಲಾ ಪ್ರವಾಸ ಮಾಡಿಲ್ಲ, ಉಸ್ತುವಾರಿಗಳಾಗಿ ಅಲ್ಲಿನ ಜನರ ಸಮಸ್ಯೆ ಆಲಿಸಿಲ್ಲ. ಸೊ ಹಾಗಾಗಿ ಯಾವ ರೀತಿಯಾಗಿರ್ಬೇಕು ಸರ್ ಸಚಿವರಾಗಿ? ಅವರು ಕಾಂಗ್ರೆಸ್ ಯಾವ ಸರ್ಕಾರ ಯಾವ ಪಕ್ಷ ಇರ್ತದೆ ಅವರು ಮೌಲ್ಯಮಾಪನ ಮಾಡಬೇಕು. 3 ವರ್ಷದಲ್ಲಿ ನೀನು ಎಷ್ಟು ಜಿಲ್ಲೆಗೆ ಭೇಟಿ ಕೊಟ್ಟಿಯಪ್ಪ, ಎಷ್ಟು ಸಾರ್ವಜನಿಕ ಜನರಿಗೆ ಭೇಟಿಯಾಗಿದೆಯಾ, ಸಾರ್ವಜನಿಕ ಸಂದರ್ಶನ ಎಷ್ಟು ಮಾಡಿದೆಯಾ, ಎಷ್ಟು ನಿನ್ನ ಇಲಾಖೆಯಲ್ಲಿರುವಂಥ ಫೈಲ್ಗಳನ್ನು ಕ್ಲಿಯರ್ ಮಾಡಿದೆಯಾ, ಮತ್ತು ಸಾಕಷ್ಟು ಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಅದರ ಬಗ್ಗೆ ಏನು ಅನ್ನುವಂಥ ರೀತಿಯಲ್ಲಿ ಮೌಲ್ಯಮಾಪನ ಮಾಡಿ ಮಂತ್ರಿ ಮಾಡಬೇಕೆ ವಿನಃ ಇದ್ದಂಥವ್ರನ್ನೇ ಮತ್ತೆ ಮುಂದುವರಿಸೋದು. ಅವ್ರ ಭ್ರಷ್ಟಾಚಾರ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆದ ಮೇಲೂ ಸಹ ಮತ್ತೆ ಅದೇ ಜನರನ್ನ ಮತ್ತೆ ಮಂತ್ರಿ ಮಾಡೋದ್ರಿಂದ ಏನೋ ಅಂತಾರಲ್ಲ, ಅದು ಓಲ್ಡ್ ಬಾಟಲೇನು ನೀವು ಏನೋ ಅಂತಾರಲ್ಲ, ಹಳೆ ಬಾಟ್ಲು ಹೊಸ ಮದ್ಯ ಆದಂಗೆ ಆಗ್ತದೆ. ಅದರಿಂದ ಏನು ಲಾಭ ಆಗೋದಿಲ್ಲ. ಈಗ 3 ವರ್ಷದಾಗ ನಾವು ನೋಡಿದ್ದೀವಿ ಮಂತ್ರಿಗಳು ಯಾರ್ಯಾರು ಸಾಮರ್ಥ್ಯ ಅನ್ನೋದು ಸಾಕಷ್ಟು ನಿಮ್ಮ ಮಾಧ್ಯಮದಲ್ಲಿಯೂ ಸಹ ಚರ್ಚೆ ಆಗಿದೆ. ನಿಜವಾಗಿಯೂ ಒಳ್ಳೆಯ ಸರ್ಕಾರ ಕೊಡಬೇಕಾದ್ರೆ ಒಳ್ಳೆಯ ಮಂತ್ರಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ದುರ್ದೈವ ಅಂದರೆ ಜಾತಿವಾರು ಪ್ರದೇಶವಾರು ಅಂದ್ಕೊಂಡು ಮತ್ತು ಅದೇ ಹಳೆ ಮುಖಗಳಂತಂದರೆ ಯಾವುದೇ ರೀತಿಯ ಬದಲಾವಣೆ ಈ ಸರ್ಕಾರದಲ್ಲಿ ಕಾಣಲಿಕ್ಕೆ ನಾವೇನು ಹೆಚ್ಚಿನ ನಿರೀಕ್ಷೆಯನ್ನು ಮಾಡಿಲ್ಲ. ಏನೋ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿಬಿಡ್ತದೆ, ಉತ್ತರ ಕರ್ನಾಟಕದ ನೀರಾವರಿಗೆ ಹೆಚ್ಚು ಹಣ ಕೊಡ್ಬೋದು ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಗಳಲ್ಲಿ ಅವ್ರನ್ನ ಕೂಡಿಸ್ಬೋದು ಅನ್ನೋಂಥ ನಿರೀಕ್ಷೆಗಳು ನನಗಂತೂ ಇಲ್ಲ. ಯಾಕಂದರೆ ಅವರೇ ನೀರಾವರಿ ಮಂತ್ರಿ ಇದ್ದರೂ ಸಹಿತ ನಮ್ಮ ಕೃಷ್ಣಾಗೆ ಯಾವುದೇ ರೀತಿಯ ನ್ಯಾಯ ಕೊಡುವಂಥದ್ದು ಕಳೆದ 3 ವರ್ಷದಿಂದ ಮಾಡಿಲ್ಲ. ಗುತ್ತಿಗೆದಾರರ ಬಿಲ್ಲುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಲ್ಲುಗಳು ಸಹ ಸರಿಯಾಗಿ ಇವತ್ತು ಸಿಕ್ಕಿಲ್ಲ. ಇನ್ನು ಮುಖ್ಯಮಂತ್ರಿ ಆದಮೇಲೆ ಏನು ಮಾಡ್ತಾರೆ ನೋಡಬೇಕು, ಅಷ್ಟೇ ಕಾದು ನೋಡಬೇಕು. ಸಚಿವರಾದವ್ರು ಹೇಗಿರಬೇಕು ಅಂತ ನಿರೀಕ್ಷೆ ಇದೆ ಸರ್? ಯಾಕಂದರೆ ಈ 3 ವರ್ಷದಲ್ಲಿ ಅನೇಕರು ಜಿಲ್ಲಾ ಪ್ರವಾಸ ಮಾಡಿಲ್ಲ, ಉಸ್ತುವಾರಿಗಳಾಗಿ ಅಲ್ಲಿನ ಜನರ ಸಮಸ್ಯೆ ಆಲಿಸಿಲ್ಲ. ಸೊ ಹಾಗಾಗಿ ಯಾವ ರೀತಿಯಾಗಿರ್ಬೇಕು ಸರ್ ಸಚಿವರಾಗಿ? ಅವರು ಕಾಂಗ್ರೆಸ್ ಯಾವ ಸರ್ಕಾರ ಯಾವ ಪಕ್ಷ ಇರ್ತದೆ ಅವರು ಮೌಲ್ಯಮಾಪನ ಮಾಡಬೇಕು. 3 ವರ್ಷದಲ್ಲಿ ನೀನು ಎಷ್ಟು ಜಿಲ್ಲೆಗೆ ಭೇಟಿ ಕೊಟ್ಟಿಯಪ್ಪ, ಎಷ್ಟು ಸಾರ್ವಜನಿಕ ಜನರಿಗೆ ಭೇಟಿಯಾಗಿದೆಯಾ, ಸಾರ್ವಜನಿಕ ಸಂದರ್ಶನ ಎಷ್ಟು ಮಾಡಿದೆಯಾ, ಎಷ್ಟು ನಿನ್ನ ಇಲಾಖೆಯಲ್ಲಿರುವಂಥ ಫೈಲ್ಗಳನ್ನು ಕ್ಲಿಯರ್ ಮಾಡಿದೆಯಾ, ಮತ್ತು ಸಾಕಷ್ಟು ಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಅದರ ಬಗ್ಗೆ ಏನು ಅನ್ನುವಂಥ ರೀತಿಯಲ್ಲಿ ಮೌಲ್ಯಮಾಪನ ಮಾಡಿ ಮಂತ್ರಿ ಮಾಡಬೇಕೆ ವಿನಃ ಇದ್ದಂಥವ್ರನ್ನೇ ಮತ್ತೆ ಮುಂದುವರಿಸೋದು. ಅವ್ರ ಭ್ರಷ್ಟಾಚಾರ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆದ ಮೇಲೂ ಸಹ ಮತ್ತೆ ಅದೇ ಜನರನ್ನ ಮತ್ತೆ ಮಂತ್ರಿ ಮಾಡೋದ್ರಿಂದ ಏನೋ ಅಂತಾರಲ್ಲ, ಅದು ಓಲ್ಡ್ ಬಾಟಲೇನು ನೀವು ಏನೋ ಅಂತಾರಲ್ಲ, ಹಳೆ ಬಾಟ್ಲು ಹೊಸ ಮದ್ಯ ಆದಂಗೆ ಆಗ್ತದೆ. ಅದರಿಂದ ಏನು ಲಾಭ ಆಗೋದಿಲ್ಲ. ಈಗ 3 ವರ್ಷದಾಗ ನಾವು ನೋಡಿದ್ದೀವಿ ಮಂತ್ರಿಗಳು ಯಾರ್ಯಾರು ಸಾಮರ್ಥ್ಯ ಅನ್ನೋದು ಸಾಕಷ್ಟು ನಿಮ್ಮ ಮಾಧ್ಯಮದಲ್ಲಿಯೂ ಸಹ ಚರ್ಚೆ ಆಗಿದೆ. ನಿಜವಾಗಿಯೂ ಒಳ್ಳೆಯ ಸರ್ಕಾರ ಕೊಡಬೇಕಾದ್ರೆ ಒಳ್ಳೆಯ ಮಂತ್ರಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ದುರ್ದೈವ ಅಂದರೆ ಜಾತಿವಾರು ಪ್ರದೇಶವಾರು ಅಂದ್ಕೊಂಡು ಮತ್ತು ಅದೇ ಹಳೆ ಮುಖಗಳಂತಂದರೆ ಯಾವುದೇ ರೀತಿಯ ಬದಲಾವಣೆ ಈ ಸರ್ಕಾರದಲ್ಲಿ ಕಾಣಲಿಕ್ಕೆ